Hi friends, welcome to my channel. Like ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೀವು ಶೇರ್ ಮಾಡಿ ಅಷ್ಟು ಮೋಟಿವೇಶನ್ ಸಿಗುತ್ತೆ. ಇವತ್ತಿನ ಟಾಪಿಕ್ ಇರೋದು ಸ್ಟಾಕ್ ಯಾವಾಗ ಸೇಲ್ ಮಾಡಬೇಕು, ಯಾವ ಸಿಚುವೇಶನ್ದಾಗ ಸೇಲ್ ಮಾಡ್ಬೇಕು, ಎದಕ್ಕೆ ಸೇಲ್ ಮಾಡಬೇಕು, ಎರಡು ಟಾಪಿಕ್ ಬರ್ತಾವೆ, ಎರಡು ಮೆಥಡ್ ಬರ್ತಾವೆ. ಒಂದೇದು ನೀವು ಥಿಂಕ್ ಮಾಡ್ಬೇಕಿದ್ದು ನಾ ಈ ಸ್ಟಾಕ್ ಎದಕ್ಕೆ ತೊಗೊಂಡೇನಿ ಅನ್ನೋದು, ಅಂದ್ರೆ ಲಾಂಗ್ ಟರ್ಮ್ ಇಲ್ಲ ಶಾರ್ಟ್ ಟರ್ಮ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತೈತಿ. ನಾ ಎದಕ್ಕೆ ಸ್ಟಾಕ್ ತೊಗೊಂಡೇನಿ, ಲಾಂಗ್ ಟರ್ಮ್ ತೊಗೊಂಡು ಶಾರ್ಟ್ ಟರ್ಮ್ ತೊಗೊಂಡು. ಲಾಂಗ್ ಟರ್ಮ್ ತೊಗೊಂಡಿದ್ರೆ ರೀಸನ್ ಇರ್ತಾವೆ. ಒಂದು ಮಕ್ಕಳ ಎಜುಕೇಷನ್, ಒಂದು ಹೋಮ್, ಎನಿ ಹೆಲ್ತ್ ಇಶ್ಯೂಸ್. ಹಂಗಿದ್ರೆ ನಿಮ್ಗೇನು ರೀ ಒಂದು ಮುಂದೆ ಫ್ಯೂಚರ್ದಾಗ ಹೆಲ್ಪ್ ಆಗುವಂಥ ಇತ್ತಂದ್ರೆ ಸ್ಟಾಕ್ ತೊಗೊಂಡಿರ್ತಾರೆ. ಸೊ ನಿಮಗೆ ಸ್ಟಾಕ್ ಸೇಲ್ ಮಾಡುವಂಥ ಬರೋದು. ಒಂದು ಸ್ಟಾಕ್ ತೊಗೊಂಡಿದ್ರೆ 10 ವರ್ಷ ಮಟ್ಟ ಟೈಮ್ ಪೀರಿಯಡ್ ಇರಬೇಕು. SIP ಮಾಡಬೇಕು. ನಿಮಗೆ ದುಡ್ಡು ಡಬಲ್ ಆಗಿ, ತ್ರಿಬಲ್ ಆಗಿ, 4 ಆಗಿರ್ತೈತಿ, 10x ಆಗಿರ್ತೈತೆ ಒಂದೊಂದು ಸಲ. 10 ಇಯರ್ 10 ವರ್ಷ ನೀವು ಏನಾರ ಅಂತ SIP ಮಾಡಿದ್ರೆ ಆರಾಮ್ಸರಿ ಮೂಮೆಂಟ್ಸ್ ಇರ್ತಾವೆ. ನಿಮ್ಮ ಫಂಡ್ ಕ್ಯಾಪಿಟಲ್ ಡಬಲ್ ಆಗಿರ್ತೈತಿ, ಇನ್ವೆಸ್ಟ್ಮೆಂಟ್ ಡಬಲ್ ಆಗಿರ್ತೈತಿ, ತ್ರಿಬಲ್ ಆಗಿರ್ತೈತಿ, 10x ಆಗಿರ್ತೈತಿ. ನೀವು ಯಾವ ಸ್ಟಾಕ್ ತೊಗೊಂಡಿರ್ತೀರೋ ಅದ್ರ ಮೇಲೆ. ಮತ್ತು ಇನ್ನೊಂದು, ಯಾಕೆ ಸೇಲ್ ಮಾಡ್ಬೇಕು, ನಾವು ಯಾವಾಗ ಸೇಲ್ ಮಾಡ್ಬೇಕು, ನಿಮಗೆ ಏನಾರು ಪ್ರಾಬ್ಲಮ್ ಇದ್ದರೆ ಅಷ್ಟು ಸೇಲ್ ಮಾಡ್ಬೇಕು. ಎಕ್ಸ್ಪೆನ್ಸಿವ್ ಇದ್ರೆ ಒಟ್ಟು ಸೇಲ್ ಮಾಡೋಕೆ ಹೋಗ್ರಿ. ಏನಾರು ಕಾರ, TV ಅನ್ಫಾಲ್ತು ಇದ್ದಿದ್ದು ಏನಾರು ಬೈ ಮಾಡ್ಬೇಕು ಅನ್ನೋದು ಇತ್ತಂದ್ರೆ ಯಾವಾಗೂ ಸೇಲ್ ಮಾಡೋಕೆ ಹೋಗ್ಬೇಡ್ರಿ. ಲಾಂಗ್ ಟರ್ಮ್ ಸ್ಟಾಕ್ ತೊಗೊಂಡು SIP ಮಾಡ್ಕೊಂಡು ತಗೋರಿ. ಬಟ್ ಮಾನಿಟರ್ ಮಾಡ್ಬೇಕು. ಸ್ಟಾಕ್ SIP ಮಾಡ್ತಾರೆ ಒಂದಿಟ್ಟು ಸ್ಟಾಕ್ದ ಫಂಡಮೆಂಟಲ್ಸ್ ಚೆಕ್ ಮಾಡ್ಕೊತಿರ್ಬೇಕು. 6 ಮಂತ್, 8 ಮಂತ್ಸ್, 8 ಮಂತ್ಸ್ ಅದು ಚೆಕ್ ಮಾಡ್ಕೊತಿರ್ಬೇಕು. ಟೆಂಪ್ರರಿ ಏನಾರು ಪ್ರಾಬ್ಲಮ್ ಇದ್ರೆ ಸ್ಟಾಕ್ದಾಗ ಹೋಲ್ಡ್ ಮಾಡಿ. ಪರ್ಮನೆಂಟ್ ಇದ್ರೆ ಸೇಲ್ ಮಾಡ್ರಿ. ಯಾಕಂದರೆ ಎಸ್ ಬ್ಯಾಂಕ್ ಐತಲ್ಲ, ಅದು 300 ಇತ್ತು, ಈಗ 13-14 ರೂಪಾಯಿ ಐತಿ. ಸೊ ಹಂಗೇನು ಪರ್ಮನೆಂಟ್ ಇದ್ರೆ ಸೇಲ್ ಮಾಡ್ಕೊಂಡು ನಿಮ್ಮ ದುಡ್ಡು ತೊಗೊಂಡ್ಬಿಡ್ರಿ. ಅದೇ ದುಡ್ಡನ್ನ ಬೇರೆದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರಿ. ಜನ ಏನು ತಿಳ್ಕೊಂಡಾರಂದ್ರೆ ಹೈಯೆಸ್ಟ್ ಇದ್ದಾಗ ಬ್ರೇಕ್ ಆತಂದ್ರೆ ಹೈಯೆಸ್ಟ್ ಇದ್ದಾಗ ಸೇಲ್ ಮಾಡಬೇಕು, ಲೋಯೆಸ್ಟ್ ಇದ್ದಾಗ ಬೈ ಮಾಡಬೇಕು. ಸೊ ಒಮ್ಮೊಮ್ಮೆ ಅದೆಲ್ಲ ಉಲ್ಟಾಗಿರ್ತವೆ. ಅಲ್ಲಿಂದ ಮ್ಯಾಲೂ ಹೋಗ್ಬೋದು, ಅಲ್ಲಿಂದ ಕೆಳಗೂ ಬರ್ಬೋದು. ಟೈಮಿಂದ ಮಾರ್ಕೆಟ್ ಅಂತ ಕರಿತಾವೆ ಅದಕ್ಕೆ. ಬಟ್ ನೀವು ಚೆಂದ ನಮಗೆ ನೋಡ್ಕೊಂಡು ತೊಗೋಬೇಕು. ಇದು ಲಾಂಗ್ ಟರ್ಮಲ್ಲಿ ರೀಸನ್ಗಳು. ಇನ್ನು ಶಾರ್ಟ್ ಟರ್ಮ್ ರೀಸನ್ ಹೇಳ್ತೀನಿ. ನೀವು ಏನು ಶಾರ್ಟ್ ಟರ್ಮ್ದಾಗ ತೊಗೊಂಡಿದ್ರಪ್ಪ ಅಂದ್ರೆ, ಶಾರ್ಟ್ ಟರ್ಮ್ ತೊಗೊಂಡಿದ್ರಂದ್ರೆ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅಂದ್ರೆ ಅದು ರೀಸನ್ ಒಂದು. ತೊಗೊಂಡಿದ್ದು ಟೆಕ್ನಿಕಲ್ ಅನಾಲಿಸಿಸ್ ಮಾತ್ರ ತೊಗೊಂಡಿರ್ತಾರೆ. ಬೈ ಇಂಡಿಕೇಟ್ರು, ಸೆಲ್ ಇಂಡಿಕೇಟ್ರ್ ಇದ್ದರೆ ಅಷ್ಟೇ ಸೇಲ್ ಮಾಡಬೇಕು. ಅಷ್ಟೇ ಬೈ ಮಾಡಬೇಕಿಲ್ಲ, ಸೇಲ್ ಮಾಡಬೇಕು. ಬೈ ಇಂಡಿಕೇಷನ್ ಬಂದ್ರೆ ಬೈ ಮಾಡಿ, 10, 15, 20% ಬಂದರೆ ಸೇಲ್ ಮಾಡ್ಕೊಂಡ್ಬಿಡಿ. ಸೊ ಶಾರ್ಟ್ ಟರ್ಮ್ದಾಗ ಈಸಿ ಇರ್ತೈತಿ. 10, 15, 20% ಈಸಿ. 1 ಮಂತ್ ಇಲ್ಲ 2 ಮಂತ್ಸ್ ಅಂದರೆ ಸಿಕ್ಬಿಡ್ತೈತಿ, ಸೇಲ್ ಮಾಡ್ಕೊಂಬಿಡಿ. ಅದನ್ನು ಬ್ಯಾಂಕ್ದಾಗ FD ಇಟ್ಟಂದ್ರೆ 6.25% ಏನೋ ಐತಿ. ಅದು 1 ವರ್ಷ ಆಗಬೇಕು. ಅದು ಶಾರ್ಟ್ ಟರ್ಮ್ ಸ್ಟಾಕ್ ಬೈ ಮಾಡಿದ್ರೆ ಇಂಡಿಕೇಟ್ರ್ ನಿಮ್ಗೆ ಗೊತ್ತಾಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಬರ್ತೈತಂದ್ರೆ ಡೈರೆಕ್ಟ್ ಏನು ಮಾಡ್ಬೇಕಂದ್ರೆ ಬೈ ಮಾಡೋದೈತಿ, ಹೋಲ್ಡ್ ಮಾಡೋದೈತಿ, ಸೇಲ್ ಮಾಡೋದೈತಿ. ಬಟ್ ನೀವು ಯಾವಾಗ ಸೇಲ್ ಮಾಡ್ತೀರ ಅನ್ನೋದು ನಿಮಗೆ ಯಾವ ಡಿಸಿಷನ್ ಮೇಲೆ ತೊಗೊಂಡ್ರೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಲಾಂಗ್ ಟರ್ಮ್ ತೊಗೊಳ್ಳೋಣ ಇಲ್ಲ ಶಾರ್ಟ್ ಟರ್ಮ್ ತೊಗೊಳ್ಳೋಣ. ಬಟ್ ಇನ್ನೊಂದು, ಎಕ್ಸ್ಪೆನ್ಸಿವ್ ಸಲ ಸೇಲ್ ಮಾಡೋಕೆ ಹೋಗ್ಬೇಡಿ ಸ್ಟಾಕ್ಗಳು. ನೆವರ್ ಸೇಲ್ ಬ್ರೋ. TV ತೊಗೋಬೇಕು, ಕಾರ್ ತೊಗೋಬೇಕು, ಮನೆ ಕಟ್ಟಿಸ್ಬೇಕು, ಮದುವೆ ಮಾಡ್ಬೇಕು, ಎಂದೂ ಸೇಲ್ ಮಾಡೋಕೆ ಹೋಗ್ಬೇಡಿ. ಮತ್ತು ಇನ್ನೊಂದು, ಟೆಂಪ್ರರಿ ರೀಸನ್ ಇದ್ರೆ ಅದನ್ನು ಹೋಲ್ಡ್ ಮಾಡಿರಿ. ಪರ್ಮನೆಂಟ್ ಇದ್ರೆ ಆ ಸ್ಟಾಕ್ದಾಗ ಏನಾರ ನೆಗೆಟಿವ್ ಪರ್ಮನೆಂಟ್ ಇತ್ತಂದ್ರೆ ಸೇಲ್ ಮಾಡಬೇಡಿ. ಓಕೆ, ಮತ್ತೇನು ಇನ್ಫಾರ್ಮೇಷನ್ ಬೇಕಂದ್ರೆ ನಂಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ಐ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸ್ಟಾಕ್ ಅಂಕರ್ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಗೊತ್ತಾಗಲ್ಲ ಜನಕ್ಕೆ. ಬಾಯ್, ಥ್ಯಾಂಕ್ ಯು.